ವೀಕ್ಷಕರೇ, ಅದು ಸರಿಯಾಗಿ 2016ರ ಮೇ 27ನೇ ತಾರೀಕು. ಸ್ಥಳ ಹರಿಯಾಣದ ರಾಜ್ಯದ ಯಮುನಾನಗರ್ ಎಂಬ ಸಿಟಿ. ಅವತ್ತು ಬೆಳಗಿನ ಜಾವದ 6:30 ಸಮಯಕ್ಕೆ ಸರಿಯಾಗಿ ಡಾಕ್ಟರ್ ಭದ್ರಾ ಎಂಬುವರು ತಮ್ಮ ಮನೆ ಒಳಗಿಂದ ಹೊರಗಡೆ ಬಂದಿದ್ರು. ಅದು ಪ್ರತಿನಿತ್ಯ ಕೂಡ ಅವರು ತಮ್ಮ ಬೆಳಗಿನ ವಾಕ್ ಮಾಡುವಂತ ಸಮಯ. ಅದರಂತೆ ಅವತ್ತು ಕೂಡ ಅದೇ ಒಂದು ಸಮಯಕ್ಕೆ ಎದ್ದಿದ್ದಂತ ಅವರು ವಾಕಿಂಗ್ ಹೋಗೋದಕ್ಕೆ ರೆಡಿ ಆಗ್ತಿದ್ರು. ಆದ್ರೆ ಅವತ್ತಿನ ದಿನದ ಅವರ ವಾಕಿಂಗ್ ಅವರ ಬದುಕಿನ ಗತಿಯನ್ನೇ ಸಂಪೂರ್ಣ ಬದಲಿಸುತ್ತೆ ಅನ್ನೋದರ ಕಲ್ಪನೆ ಕೂಡ ಅವ್ರಿಗೆ ಇರಲಿಲ್ಲ. ವಾಕಿಂಗ್ ಹೊರಟಂತ ಸಮಯದಲ್ಲಿ ಅವರ ಮೊಬೈಲ್ ಅಚಾನಕ್ ಆಗಿ ರಿಂಗ್ ಆಗಿತ್ತು. ಇಷ್ಟೊತ್ತಲ್ಲಿ ಯಾರಪ್ಪ ಅನ್ನುವಂತ ಗೊಂದಲದಲ್ಲಿ ಅವರು ಅದನ್ನ ರಿಸೀವ್ ಮಾಡ್ತಾರೆ. ಆ ಒಂದು ಫೋನ್ ನಲ್ಲಿ ಕೇಳಿ ಬಂದಂತ ವಿಷಯ ಅವರ ಮುಖದಲ್ಲಿ ಬೆವರನ್ನ ಹರಿಸಿತ್ತು. ಟೆನ್ಷನ್ ಅಲ್ಲಿ ಮಾತನಾಡೋದಕ್ಕೆ ಸಾಧ್ಯವಾಗದೆ ಅವರ ಕಂಠ ಅರ್ಧದಲ್ಲೇ ಗದ್ಗದಿತವಾಗಿತ್ತು. ಒತ್ತಡದ ಧ್ವನಿಯಲ್ಲಿ ಅವರು ಸರಿ ಆಯ್ತು, ನಾನು ಇವಾಗಲೇ ಹೊರಟು ಬರ್ತೀನಿ ಅಂತ ಹೇಳಿ ಆ ಒಂದು ಕರೆಯನ್ನ ಕಟ್ ಮಾಡಿದ್ರು. ಕರೆ ಕಟ್ ಮಾಡಿದ ತಕ್ಷಣ ಅವರು ವಾಕಿಂಗ್ ಅಂತ ಹೊರಟವರು ಅದನ್ನ ಅಲ್ಲಿಗೆ ನಿಲ್ಲಿಸಿ ಮತ್ತೆ ಈಗ ತಮ್ಮ ಮನೆಯೊಳಗೆ ವಾಪಸ್ ಹೋಗ್ತಾರೆ. ಒಳಗೆ ಹೋದವರೇ ಸೀದಾ ತಮ್ಮ ಬೆಡ್ರೂಮ್ ಬಳಿಗೆ ಬಂದು ಅಲ್ಲಿದ್ದಂತ ತಮ್ಮ ಮೆಡಿಕಲ್ ಕಿಟ್ ಹಾಗೂ ಕಾರಿನ ಕೀಯನ್ನ ತಗೊಂಡು ಲಘು ಬಗೆಯಿಂದ ಹೊರಟು ಬರ್ತಾರೆ. ಬಂದವರೇ ತಮ್ಮ ಕಾರನ್ನ ಹತ್ತಿ ಅದೇ ಒಂದು ಏರಿಯಾದ ಇನ್ನೊಂದು ಮನೆ ಕಡೆ ಡ್ರೈವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮುಂದಿನ 5 ನಿಮಿಷದಲ್ಲಿ ಅದೇ ಯಮುನಾನಗರದ ಇನ್ನೊಂದು ಬದಿಯ ಒಂದು ಮನೆ ಮುಂದೆ ಅವರ ಕಾರ್ ನಿಂತಿತ್ತು. ಕಾರನ್ನ ಇಳಿದಂತ ಅವರು ತಮ್ಮ ಮೆಡಿಕಲ್ ಕಿಟ್ ಸಹಿತ ಆ ಮನೆಯೊಳಗೆ ಹೆಜ್ಜೆ ಇಡ್ತಾರೆ. ಮನೆಯ ಮುಖ್ಯ ಹಾಲ್ನಲ್ಲಿ 35 ವರ್ಷದ ಒಬ್ಬ ಮಹಿಳೆ ದುಃಖದಿಂದ ಅಳ್ತಾ ಕೂತಿದ್ಲು. ಹಾಗೂ ಆಕೆಯ ಸುತ್ತ ಆ ಮನೆಯ ನೆರೆಹೊರೆಯ ಸುಮಾರು 10 ಜನ ಏನೋ ಕಳವಳದಿಂದ ಅಯ್ಯೋ ಛೇ ಹೀಗಾಗ್ಬಾರ್ದಿತ್ತು ಪಾಪ ಅನ್ನುವಂತ ಸಂಕಟದ ಭಾವದಿಂದ ಸುತ್ತಲೂ ನಿಂತದ್ದು ಆ ವೈದ್ಯರ ಗಮನಕ್ಕೆ ಬಂತು. ಆ ಮನೆಯ ಬೆಡ್ರೂಮ್ ಒಳಗೆ ಹೋದಾಗ ಅಲ್ಲಿ ಮಂಚದ ಮೇಲೆ ಸುಮಾರು 40 ವರ್ಷ ವಯಸ್ಸಿನ ಒಬ್ಬ ವ್ಯಕ್ತಿ ಅಲುಗಾಡದೆ ಅಚಲವಾಗಿ ಮಲಗಿದಂತ ಸ್ಥಿತಿಯಲ್ಲಿ ಇವರಿಗೆ ಕಾಣಿಸಿದ್ದ. ವೈದ್ಯರು ತಮ್ಮ ಬಳಿ ಇದ್ದಂತ ಸ್ಟೆಥೋಸ್ಕೋಪ್ ಅನ್ನ ಹಿಡಿದು ಮಲಗಿದಂತ ವ್ಯಕ್ತಿಯ ಹಾರ್ಟ್ ಬೀಟ್ ಅನ್ನ ಚೆಕ್ ಮಾಡಿದ್ರು. ಹಾಗೂ ತಮ್ಮ ಬಳಿ ಇದ್ದಂತ ಸಣ್ಣ ಟಾರ್ಚ್ ಒಂದನ್ನ ಹೊರತೆಗೆದು ಅವನ ಕಣ್ಣನ್ನ ತೆರೆದು ನೋಡ್ತಾರೆ. ಆತಂಕದಿಂದಲೇ ನೋಡ್ತಾ ಇದ್ದಂತ ಅವ್ರಿಗೆ ಹಾಗೆ ನೋಡಿದ ತಕ್ಷಣ ನಿಲ್ಲದ ಚಿಂತೆ ಹಾಗೂ ದುಮ್ಮಾನ ಶುರುವಾಗುತ್ತೆ. ಹಾಗೂ ಅವರ ಕಣ್ಣುಗಳು ಪ್ರಯತ್ನ ಪೂರ್ವಕವಾಗಿ ಕಣ್ಣೀರಿಂದ ತುಂಬಿಕೊಳ್ತವೆ. ತಮ್ಮ ಎದುರಿಗೆ ಮಲಗಿದಂತ ವ್ಯಕ್ತಿ ಕೇವಲ ನಿಸ್ತೇಜವಾಗಿ ಮಲಗಿರಲಿಲ್ಲ, ಬದಲಿಗೆ ಆತ ಸತ್ತು ಹೋಗಿದ್ದ. ವೀಕ್ಷಕರೇ, ಇದು ಯಾವುದೇ ವೈದ್ಯರಿಗೆ ಅತ್ಯಂತ ಕಾಮನ್ ಆಗಿ ಕಾಣುವಂತ ದೃಶ್ಯ. ಆದ್ರೆ ಡಾಕ್ಟರ್ ಭದ್ರಾ ಅವ್ರಿಗೆ ಅಲ್ಲಿ ಅಷ್ಟೊಂದು ಚಿಂತೆ, ಒತ್ತಡ ಹಾಗೂ ದುಃಖ ಉಂಟಾಗೋದಿಕ್ಕೆ ಕಾರಣ ಏನು? ಏಕೆಂದ್ರೆ ಅಲ್ಲಿ ಮಲಗಿದಂತ ಆ ಸತ್ತ ವ್ಯಕ್ತಿ ಬೇರೆ ಯಾರೂ ಆಗಿರ್ಲಿಲ್ಲ. ಆ ವ್ಯಕ್ತಿ ವೈದ್ಯರ ಮಗನಾದಂತ ಯೋಗೇಶ್ ಭದ್ರಾ. ವೈದ್ಯರಾದಂತ ಅವ್ರಿಗೆ ತಮ್ಮ ಮಗನ ಸಾವನ್ನ ತಕ್ಷಣಕ್ಕೆ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅವನು ಇನ್ನಿಲ್ಲ ಅನ್ನುವಂತ ವಿಷಯದಿಂದಾಗಿ ಅವರು ತಮ್ಮ ಭಾವನೆಗಳನ್ನ ಹತ್ತಿಕ್ಕಲಾರದೆ ಕಣ್ಣೀರನ್ನು ಹಾಕೋದಿಕ್ಕೆ ಶುರು ಮಾಡ್ತಾರೆ. ತಕ್ಷಣ ಈ ಯೋಗೇಶ್ ದೇಹವನ್ನ ಹತ್ತಿರದ ಆಸ್ಪತ್ರೆಗೆ ತಗೊಂಡು ಹೋದ್ರು ಕೂಡ ಅಲ್ಲಿ ಅವನ ದೇಹವನ್ನ ಪರೀಕ್ಷೆ ಮಾಡದಂತ ಮತ್ತೊಬ್ಬ ವೈದ್ಯರು ಈ ವ್ಯಕ್ತಿ ಸತ್ತು ಹೋಗಿ ಬಹಳ ಹೊತ್ತಾಗಿದೆ ಅಂತ ಆ ಒಂದು ವಿಷಯವನ್ನ ಎಲ್ರಿಗೂ ಖಚಿತಪಡಿಸ್ತಾರೆ. ಈ ಒಂದು ಸಾವು ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತದಿಂದ ಆಗಿದೆ ಅಂತ ವೈದ್ಯರು ರಿಪೋರ್ಟ್ ಅನ್ನ ಸಲ್ಲಿಸಿದ್ರು. ಯೋಗೇಶ್ ಅವರ ಜೀವ ಹಾರು ಹೋಗಿತ್ತು. ಈಗ ಏನೇ ಪ್ರಯತ್ನ ಪಟ್ಟರು ಕೂಡ ಅವರನ್ನ ಬದುಕಿಸೋದಿಕ್ಕೆ ಸಾಧ್ಯ ಇರಲಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಅತ್ಯಂತ ದುಃಖದಿಂದ ಅವರ ಶವವನ್ನ ವಾಪಸ್ ಮನೆಗೆ ತಂದು ಅದೇ ರಾತ್ರಿ ಶಾಸ್ತ್ರಬದ್ಧವಾಗಿ ಅಂತಿಮ ಸಂಸ್ಕಾರದ ಎಲ್ಲಾ ವಿಧಿವಿಧಾನಗಳನ್ನು ಕೂಡ ಪೂರೈಸಿ ಯೋಗೇಶ್ ಅವರ ದೇಹವನ್ನ ನಿಗದಿತ ಜಾಗದಲ್ಲಿ ಅಗ್ನಿಸ್ಪರ್ಶ ಮಾಡಿ ಚಿತಾಕಾರ್ಯವನ್ನ ಮುಗಿಸ್ತಾರೆ. ತಮ್ಮ ಪ್ರೀತಿ ಪಾತ್ರ ವ್ಯಕ್ತಿಯನ್ನ ಈ ರೀತಿ ಅನಿರೀಕ್ಷಿತವಾಗಿ ಕಳಿಸ್ಕೊಟ್ಟಂತ ಯೋಗೇಶ್ ಅವರ ಮಡದಿ ಹಾಗೂ ಅವರ 2 ಮಕ್ಕಳು ಇನ್ನಿಲ್ಲದ ಸಂಕಟದಿಂದ ಕಣ್ಣೀರನ್ನ ಸುರಿಸ್ತಾನೆ ಇದ್ರು. ಕುಟುಂಬದ ಯಾರಿಗೇ ಆಗ್ಲಿ ಈ ಮನೆ ಯಜಮಾನನ ಈ ಹಠಾತ್ ಸಾವು ಸಂಕಟ ಹಾಗೂ ತೀವ್ರ ದುಃಖವನ್ನ ಕೊಡೋದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ, ಅದು ಅತ್ಯಂತ ಸಹಜ. ಅಲ್ಲಿದ್ದವರು ಯೋಗೇಶ್ ಅವರ ಪರಿವಾರವನ್ನ ಸಾಧ್ಯವಾದಷ್ಟು ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ರು. ಬಹುತೇಕ ಯೋಗೇಶ್ ಅವರ ಪರಿವಾರದ ಎಲ್ಲರೂ ಕೂಡ ತಮ್ಗಾದಂತ ಸಂಕಟವನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದರಾದ್ರೂ ಯೋಗೇಶ್ ಅವರ ಮಡದಿ ಆದಂತ ಪ್ರಿಯಾಂಕರ್ ಅವರು ಮಾತ್ರ ನಿರಂತರವಾಗಿ ಕಣ್ಣೀರನ್ನ ಹಾಕ್ತಾನೆ ಇದ್ರು. ಇದನ್ನ ಗಮನಿಸಿದಂತ ಡಾಕ್ಟರ್ ಭದ್ರಾ ಅವರು ಇನ್ನೂ ಒಂದು 10 ದಿನಗಳ ಕಾಲ ಅಲ್ಲಿಯೇ ಇದ್ದು ಮಗನ ಕುಟುಂಬದವರನ್ನ ಸಂತೈಸಿ ಆನಂತರ ಅಲ್ಲಿಂದ ಹೋಗೋದಿಕ್ಕೆ ನಿರ್ಧಾರ ಮಾಡ್ತಾರೆ. ಅವರು ಮುಂದಿನ ಸುಮಾರು 10 ದಿನಗಳ ಕಾಲ ಅಲ್ಲಿಯೇ ಇದ್ರು. ಕಾಲ ಕಳೆದಂತೆಲ್ಲ ಅವರ ಸೊಸೆ ಪ್ರಿಯಾಂಕರ್ ಅವರ ದುಃಖ ಕಡಿಮೆಯಾಗಿ ಅವರು ಕೂಡ ಸಹಜ ಸ್ಥಿತಿಗೆ ಮರಳುವಂತಾದಾಗ ಆ ಮನೆಯ ಎಲ್ರಿಗೂ ವಿದಾಯವನ್ನ ತಿಳಿಸಿ ಡಾಕ್ಟರ್ ಭದ್ರಾ ಅವರು ಯಮುನಾ ನಗರದ ತಮ್ಮ ಮನೆಗೆ ವಾಪಸ್ ಬಂದ್ರು. ಮನೆಗೆ ಬಂದ್ರು ಕೂಡ ಮಗನನ್ನ ಕಳೆದುಕೊಂಡಂತ ಆ ಕರಾಳ ನೆನಪು ಹಾಗೂ ಸಂಕಟ ದೂರ ಆಗ್ಲಿಲ್ಲ. ಆದ್ರೂ ಕೂಡ ಇರುವಂತ ಸತ್ಯ ಮತ್ತು ವಾಸ್ತವದ ಜೊತೆ ಬದುಕುವುದೇ ಜೀವನ ಅಂತ ಗೊತ್ತಿದ್ದಂತ ಡಾಕ್ಟರ್ ಭದ್ರಾ ದಂಪತಿ ಹೇಗೋ ಅದೇ ಸ್ಥಿತಿಯಲ್ಲಿ ಮುಂದುವರಿಯೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವರು ಮನೆಗೆ ವಾಪಸ್ ಬಂದ ನಂತರ ಅವ್ರು ಯಾರು ಕೂಡ ನಿರೀಕ್ಷಣೆ ಮಾಡದಂತ ಒಂದು ವಿಚಿತ್ರ ಘಟನೆ ಸಂಭವಿಸುತ್ತೆ. ಎಲ್ಲರೂ ಕೂಡ ಸತ್ತಿದ್ದಾನೆಂದ ಭಾವಿಸಿದಂತ ಅವರ ಮಗ ಯೋಗೇಶ್ ಆ ಒಂದು ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಕಾಣಿಸೋದಕ್ಕೆ ಶುರು ಮಾಡಿದ್ದ. ಆ ಮನೆಯ ಮುಂಬಾಗಿಲನ್ನ ತೆರೆದು ನೋಡಿದಂತ ಯೋಗೇಶ್ ಅವರ ತಾಯಿಯ ಕಣ್ಣೆದುರು ಇದ್ದಕ್ಕಿದ್ದ ಹಾಗೆ ಅವರ ಸತ್ ಹೋದಂತ ಮಗನಾದಂತ ಯೋಗೇಶ್ ಅಚಾನಕ್ ಆಗಿ ನಿಂತಿದ್ದನ್ನ ಅವರು ನೋಡಿದವರೇ ಬೆಚ್ಚಿ ಬಿದ್ದು ನಡುವುದಕ್ಕೆ ಶುರು ಮಾಡ್ತಾರೆ. ತಮ್ಮ ತಾಯಿಯನ್ನೇ ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ನಿಂತಿದ್ದಂತ ಯೋಗೇಶ್ ತುಂಬಾ ಗಂಭೀರವಾಗಿ, ಅಮ್ಮ, ನೀವೆಲ್ಲ ಅಂದ್ಕೊಂಡಂತೆ ನಾನು ಹೃದಯಾಘಾತದಿಂದ ಸಾಯ್ಲಿಲ್ಲ, ನನ್ನ ಸಾವಿಗೆ ಬೇರೆನೇ ಕಾರಣ ಇದೆ, ಅದೇನು ಅಂತ ತಕ್ಷಣ ಕಂಡು ಹಿಡಿರಿ ಎಂಬ ಸೂಚನೆಯನ್ನ ಕೊಡ್ತಾನೆ. ವೀಕ್ಷಕರೇ, ಇದನ್ನೆಲ್ಲ ಕೇಳದಂತ ನಿಮ್ಗೆ ಹೀಗೂ ಆಗುತ್ತಾ ಅಂತ ಆಶ್ಚರ್ಯ ಆಗಬಹುದು. ಆದ್ರೆ ಸ್ವಲ್ಪ ಸಮಾಧಾನ, ಇದು ನಿಜವಾಗಿಯೂ ನಡೆದಂತ ಸಂಗತಿಯಲ್ಲ. ಆದ್ರೆ ಯೋಗೇಶ್ ಅವರ ತಾಯಿಯ ಕನಸಲ್ಲಿ ಈ ರೀತಿ ಅವ್ರಿಗೆ ಕಾಣಿಸಿತ್ತು.
ಅವತ್ತು ಸತ್ವದಂತ ಮಗ ಅವರ ಕನಸಿಗೆ ಬಂದು ಈ ರೀತಿ ಮಾತನಾಡಿದ್ದ. ಇದು ಕೇವಲ ಕನಸಾಗಿರ್ಲಿಲ್ಲ. ಇವತ್ತು ನಾವಿಲ್ಲಿ ಹೇಳೋದಕ್ಕೆ ಹೊರಟಿರುವಂತ ಈ ಇಡೀ ಕೇಸಿಗೆ ಇದೇ ಒಂದು ರೀತಿಯ ಟರ್ನಿಂಗ್ ಪಾಯಿಂಟ್ ಅಂದ್ರೂ ಕೂಡ ಆಶ್ಚರ್ಯ ಇಲ್ಲ. ವೀಕ್ಷಕರೇ, ನಮ್ಗೆ ಬೀಳುವಂತ ಕನಸುಗಳು ಒಂದು ವೇಳೆ ನಮ್ಗೆ ಸ್ಪಷ್ಟವಾಗಿ ನೆನಪಿದ್ರೆ ಅವು ಒಂದು ರೀತಿಯ ಮೆಸೇಜ್ ಕೂಡ ಆಗಿರಬಹುದು ಅಂತ ಡ್ರೀಮ್ ಸೈಕಾಲಜಿ ಹೇಳುತ್ತೆ. ಅದೇ ರೀತಿ ತಾಯಿಯ ಸ್ವಪ್ನದಲ್ಲಿ ಕಾಣಿಸ್ಕೊಂಡಂತ ಯೋಗೇಶ್ ತಿಳಿಸಂತ ಆ ಒಂದು ಮುಖ್ಯವಾದ ಮಾಹಿತಿ ಆತನ ಸಾವಿನ ಹಿಂದಿನ ಅಸಲಿ ಸತ್ಯವನ್ನು ಹೊರಗೆ ಎಳೆಯುವಲ್ಲಿ ಯಶಸ್ವಿಯಾಗಿತ್ತು. ಈ ಮೂಲಕ ಇಡೀ ಉತ್ತರ ಭಾರತವನ್ನೇ ಶಾಕ್ಗೆ ಗುರಿ ಮಾಡದಂತ ಹಾಗೂ ಇಲ್ಲಿಂದ ಸುಮಾರು 9 ವರ್ಷಗಳ ಹಿಂದೆ ಉತ್ತರ ಭಾರತಾದ್ಯಂತ ತೀವ್ರ ಸಂಚಲನ ಸೃಷ್ಟಿ ಮಾಡದಂತ ಈ ಒಂದು ವಿಚಿತ್ರವಾದಂತ ಕೇಸಿನ ಕುರಿತಾದಂತ ರೋಚಕ ಹಿನ್ನೆಲೆ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ಸಂಪೂರ್ಣವಾಗಿ ತಿಳಿಯೋಣ. ವೀಕ್ಷಕರೇ, ಯೋಗೇಶ್ ಅವರ ತಾಯಿಗೆ ಈ ರೀತಿ ವಿಚಿತ್ರವಾದಂತ ಕನಸು ಬಿತ್ತು ಅಂತ ಕೇಳಿದ್ರಲ್ಲ, ಇದು ಕೇವಲ ಒಂದು ದಿನ ಮಾತ್ರ ಬೀಳಿಲ್ಲ. ಇದೇ ರೀತಿಯ ಕನಸು ನಿರಂತರವಾಗಿ ಅವರಿಗೆ ಪದೇ ಪದೇ ಬೀಳೋದಕ್ಕೆ ಶುರುವಾಗಿತ್ತು. ಪ್ರತಿ ದಿನವೂ ಕೂಡ ಅದೇ ಒಂದು ಸಮಯಕ್ಕೆ ಸರಿಯಾಗಿ ಅವ್ರ ಕನಸಲ್ಲಿ ಒಂದೇ ತರದ ಸಂದರ್ಭ ಹಾಗೂ ಒಂದೇ ತರದ ಮುಖಗಳು ಮತ್ತು ಮಾತುಗಳು ಕಾಣಿಸೋದಿಕ್ಕೆ ಹಾಗೂ ಕೇಳಿಸೋದಿಕ್ಕೆ ಶುರುವಾಗಿದ್ವು. ಇದೆಲ್ಲ ಈ ರೀತಿ ಯಾಕೆ ನಡೀತಾ ಇದೆ? ಈ ರೀತಿಯ ಕನಸು ನಮ್ಗೆ ಏನಾದರೂ ಸೂಚನೆ ಅಥವಾ ಸಂದೇಶ ಕೊಡೋದಕ್ಕೆ ಪ್ರಯತ್ನ ಪಡ್ತಿದೆಯಾ ಅನ್ನುವಂತ ಗುಮ್ಮಾನಿ ಯೋಗೇಶ್ ಅವರ ತಾಯಿಗೆ ಬರುತ್ತೆ. ಇದನ್ನೇ ಅವರು ತಮ್ಮ ಪತಿಗೂ ತಿಳಿಸಿದಾಗ ಅದಕ್ಕೆ ಅವರು, ನೋಡು, ನಾವು ಇನ್ನೂ ಕೂಡ ಅವನ ಅಗಲಿಕೆ ನೋವಿನಲ್ಲಿ ಕಾಲವನ್ನ ನೂಗ್ತಿದ್ದೇವೆ. ಅವನ ಜೊತೆ ನಾವು ಕಳೆದಂತ ನೆನಪುಗಳೇ ನಮ್ಮ ಸೂಕ್ತ ಮನಸ್ಸಲ್ಲಿ ಅವಿತು ಈ ರೀತಿ ಕನಸಿನ ಮೂಲಕ ನಮ್ಗೆ ಭಾಸವಾಗ್ತಿವೆ ಅಷ್ಟೇ. ಇದ್ರ ಬಗ್ಗೆ ಹೆಚ್ಚು ತಲೆನ ಕೆಡಿಸ್ಕೋಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಆದ್ರೆ ಅವರೇನೋ ಒಂದು ಸಮಾಧಾನಕ್ಕೆ ಕೊಟ್ಟಂತ ಆ ಒಂದು ವಿವರಣೆ ಅವ್ರ ಪತ್ನಿಗೆ ಸಾಕಾಗ್ಲಿಲ್ಲ. ಕನಸು ಒಂದ್ಸಲ ಬಿದ್ರೆ ಸರಿ, ಆದ್ರೆ ಪದೇ ಪದೇ ಅದೇ ತರಹದ ಕನಸು ನಿರಂತರವಾಗಿ ಒಂದೇ ರೀತಿ ಸ್ವಪ್ನದಲ್ಲಿ ಬರೋದಕ್ಕೆ ಹೇಗ್ ಸಾಧ್ಯ? ತಮ್ಮ ಮಗನ ಆತ್ಮನೆ ಕನಸಲ್ಲಿ ಕಾಣಿಸಿ ಆತನ ಸಾವಿನ ಬಗ್ಗೆ ಅಥವಾ ಆ ಸಾವಿನ ಹಿಂದಿರುವಂತ ಅಸಲಿ ರಹಸ್ಯದ ಬಗ್ಗೆ ನಮ್ಗೆ ದಾರಿ ತೋರಿಸ್ತಾ ಇದೆಯಾ ಅಂತ ಅವರು ಯೋಚಿಸ್ತಾರೆ. ನನ್ ಮಗ ಯೋಗೇಶ್ ತುಂಬಾ ಆರೋಗ್ಯವಾಗಿನೇ ಇದ್ದಂತವನು. ಯಾವುದೇ ಸಣ್ಣ ದೈಹಿಕ ಸಮಸ್ಯೆ ಆಗಲಿ ಅಥವಾ ಮಾನಸಿಕ ವ್ಯಾಧಿ ಆಗಲಿ ಅವನಲ್ಲಿ ಇರಲಿಲ್ಲ. ಇಷ್ಟು ಆರೋಗ್ಯವಂತ ವ್ಯಕ್ತಿಯಾದಂತ ಅವನು ಈ ರೀತಿ ಏಕಾಏಕಿ ಹೃದಯಾಘಾತದಿಂದ ಸಾವನ್ನಪ್ತಾನೆ ಅಂದ್ರೆ ಅದಕ್ಕೇನರ್ಥ? ಇವನ ಸಾವು ಬಲವಂತದಿಂದ ಆಗಿರಬಹುದು ಅಥವಾ ಅವನು ಯಾರಿಂದಲಾದ್ರೂ ಕೊಲೆಗೆ ಈಡಾಗಿರಬಹುದಾ ಅನ್ನುವಂತ ಆತಂಕ ಅವನ ತಾಯಿಗೆ ಕಾಡೋದಿಕ್ಕೆ ಶುರುವಾಗುತ್ತೆ. ಯಾವಾಗ ಈ ರೀತಿಯ ಒತ್ತಡ ಹಾಗೂ ಆಲೋಚನೆಗಳು ಅವರನ್ನ ಆವರಿಸ್ತೋ ಅವರು ತಕ್ಷಣ ಅದನ್ನು ಕೂಡ ತಮ್ಮ ಪತಿಗೆ ತಿಳಿಸಿ ಇದರಲ್ಲಿ ಏನೋ ಒಂದು ಮೆಸೇಜ್ ಅಡಗಿದೆ, ಇದನ್ನ ನಾವು ಡಿಕೋಡ್ ಮಾಡಲೇಬೇಕು, ನಾವಿದನ್ನ ಸುಮ್ಮನೆ ಉಪೇಕ್ಷೆ ಮಾಡೋದು ಸರಿಯಲ್ಲ ಅಂತ ಎಚ್ಚರಿಕೆಯನ್ನ ಕೊಡ್ತಾರೆ. ತಮ್ಮ ಪತ್ನಿಯ ಒತ್ತಾಯ ಹೆಚ್ಚಾದಾಗ ಡಾಕ್ಟರ್ ಭದ್ರಾ ಅವರು ಕೂಡ ಆಕೆ ಹೇಳ್ತಿರೋದು ಸರಿ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಬಹುಶಃ ತಮ್ಮ ಮಗನ ಆತ್ಮನಿ ನಮ್ಮೊಡನೆ ಮಾತನಾಡೋದಕ್ಕೆ ಈ ರೀತಿ ಪ್ರಯತ್ನ ಪಡ್ತಾ ಇರಬಹುದು ಅನ್ನುವಂತ ಅನುಮಾನ ಕೂಡ ಅವ್ರಿಗೆ ಕಾಡುತ್ತೆ. ಇದ್ರ ಜೊತೆ ತಮ್ಮ ಮಗನ ಬಿಸ್ನೆಸ್ ನಲ್ಲಿ ಏನಾದ್ರೂ ಪ್ರಾಬ್ಲಮ್ ಇತ್ತ, ಅದರಿಂದ ಏನಾದ್ರೂ ಅವನಿಗೆ ಶತ್ರುಗಳು ಸೃಷ್ಟಿಯಾಗಿದ್ರೆ ಅಂತಾನೂ ಕೂಡ ಅವರು ಯೋಚಿಸ್ತಾರೆ. ಇದ್ರ ಬಗ್ಗೆ ಅವನ ಪತ್ನಿಯಾದಂತ ಪ್ರಿಯಾಂಕಗೆ ಏನಾದ್ರೂ ಗೊತ್ತಿರಬೇಕು ಅಥವಾ ತಾನು ಸಾಯುವಂತ ಮೊದಲು ಯೋಗೇಶ್ ತನಗಿದಂತ ಯಾವುದೇ ಒಂದು ಅವ್ಯಕ್ತ ಒತ್ತಡದ ಬಗ್ಗೆ ಪತ್ನಿಯ ಬಳಿ ತಿಳಿಸಿರ್ಬೇಕು. ಅದೇನು ಅಂತ ಅವಳನ್ನೇ ಕೇಳಿ ತಿಳಿದುಕೊಳ್ಳೋಣ ಅಂತ ಅವರು ನಿರ್ಧಾರ ಮಾಡ್ತಾರೆ. ಈ ರೀತಿ ಯೋಚನೆ ಬಂದಾಗ ಮಾರನೇ ದಿನನೇ ಡಾಕ್ಟರ್ ಭದ್ರಾ ದಂಪತಿ ತಮ್ಮ ಸೊಸೆ ಬಳಿ ಹೋಗೋದಿಕ್ಕೆ ರೆಡಿಯಾಗಿದ್ರು. ಅವರು ಅಲ್ಲಿಗೆ ಬಂದಾಗ ಅವರು ನಿರೀಕ್ಷೆ ಕೂಡ ಮಾಡದಂತ ಸಂಗತಿಯಲ್ಲಿ ಅವ್ರಿಗೆ ಗೊತ್ತಾಯ್ತು. ಆರಂಭದಲ್ಲಿ ತನ್ನ ಪತ್ನಿಯ ಸಾವಿನಿಂದ ಕಂಗೆಟ್ಟು ಕಣ್ಣೀರನ್ನು ಹಾಕ್ತಾ ದುಃಖಿಸ್ತಾ ಇದ್ದಂತ ಪ್ರಿಯಾಂಕಳ ವರ್ತನೆ ಇದೀಗ ಗಮನಾರ್ಹ ರೀತಿಯಲ್ಲಿ ಬದಲಾಗಿತ್ತು. ಅವಳು ಯಾವುದೇ ಯೋಚನೆಯಲ್ಲಿ ಆರಾಮಾಗಿನೇ ಸ್ನಾಕ್ಸ್ ಹಾಗೂ ಜ್ಯೂಸ್ ಅನ್ನ ಕುಡಿತಾ ತಮ್ಮ ಮನೆಯಲ್ಲಿದ್ದಂತ ಹೋಮ್ ಥಿಯೇಟರ್ ನ ಆನ್ ಮಾಡಿಕೊಂಡು ಜೋರಾದ ಸೌಂಡ್ ಅನ್ನ ಕೊಟ್ಟು ಯಾವುದೋ ಇಂಗ್ಲಿಷ್ ಸಿನಿಮಾವನ್ನ ನೋಡ್ತಾ ಕೂತಿದ್ಲು. ಆ ಒಂದು ಮನೆಯಲ್ಲಿ ಅವರ ಗಮನಕ್ಕೆ ಬಂದಂತ ಒಂದಷ್ಟು ದೃಶ್ಯಗಳು ಯಾಕೋ ಅಷ್ಟು ಸೂಕ್ತ ಅಂತ ಅವ್ರಿಗೆ ಅನಿಸ್ತಿಲ್ಲ. ಆದ್ರೂ ಕೂಡ ಅವರು ತಮ್ಮ ಸೊಸೆ ಹತ್ರ ಮಾತನಾಡೋದಿಕ್ಕೆ ಶುರು ಮಾಡ್ತಾರೆ. ಅವಳ ಜೊತೆ ಮಾತನಾಡುವಾಗ ಅವಳು ತೋರ್ದಂತ ವರ್ತನೆ ಹಾಗೂ ಅವಳ ಬಾಡಿ ಲ್ಯಾಂಗ್ವೇಜ್, ಅವಳ ಮಾತಿನ ವರ್ಸೆ ಇದೆಲ್ಲ ಕೂಡ ತುಂಬಾ ನಾಟಕೀಯವಾಗಿ ಬದಲಾಗಿದ್ದು ಹಾಗೂ ಅವಳು ತನ್ನ ಪತಿಯ ಸಾವಿನ ಯೋಚನೆ ಇಲ್ಲದೆ ವರ್ತನೆ ಮಾಡ್ತಾ ಇದ್ದದ್ದು ಡಾಕ್ಟರ್ ಭದ್ರಾ ದಂಪತಿಗೆ ಸ್ಪಷ್ಟವಾಗಿ ಗೊತ್ತಾಯ್ತು. ಮಾತನಾಡ್ತಾ ಈ ಪ್ರಿಯಾಂಕಾ ತನ್ನ ಪತಿಯ ಪ್ಲೇಔಟ್ ಬಿಸ್ನೆಸ್ ಅವ್ರು ಹೋದ ನಂತರ ಇದೀಗ ನನ್ನ ಹೆಸರಿಗೆ ವರ್ಗಾವಣೆ ಆಗ್ತಾ ಇದೆ ಅಂತಾನೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಡಾಕ್ಯುಮೆಂಟ್ಗಳು ಕೂಡ ಕಾರ್ಯಗತಿಯಲ್ಲಿ ಇವೆ ಅನ್ನುವಂತ ಸಂಗತಿಯನ್ನ ತನ್ನ ಅತ್ತೆ ಮಾವರಿಗೆ ಆಕೆ ಹೇಳಿದ್ಲು. ಹಾಗೂ ತಾನು ಇನ್ಮುಂದೆ ಬಿಸ್ನೆಸ್ ನಲ್ಲಿ ಸಂಪೂರ್ಣ ತೊಡ್ಕೊಳ್ಬೇಕಾಗುತ್ತೆ, ಮತ್ತೆ ಮಕ್ಕಳನ್ನ ನನಗೆ ಇನ್ಮೇಲೆ ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಹೀಗಾಗಿ ಅವರನ್ನ ಕೆಲವೇ ತಿಂಗಳಲ್ಲಿ ಪಕ್ಕದ ಒಂದು ರೆಸಿಡೆನ್ಸಿ ಶಾಲೆಯಲ್ಲಿ ಸೇರಿಸಿದ್ದೀನಿ ಅನ್ನುವಂತ ನಿರ್ಧಾರವನ್ನು ಕೂಡ ಅವಳು ತಿಳಿಸಿದ್ಲು. ಹಾಗೂ ಮುಂದಿನ ಕೆಲವೇ ವಾರಗಳಲ್ಲಿ ಆಕೆ ಹೇಳದಂತ ಎಲ್ಲವೂ ಕೂಡ ಆಕೆ ಯೋಜನೆಯಂತೆಯೇ ಕಾರ್ಯರೂಪಕ್ಕೂ ಕೂಡ ತರ್ತಾಳೆ. ಒಟ್ಟಿನಲ್ಲಿ ತಮ್ಮ ಮಗನ ಬಗ್ಗೆ ಯಾವುದೇ ಯೋಚನೆ ಹಾಗೂ ಚಿಂತೆ ಇಲ್ಲದೆ ತನ್ನ ಬದುಕನ್ನ ಇಷ್ಟು ಆರಾಮಾಗಿ ಮುಂದುವರಿಸಿಕೊಂಡು ಹೋದಂತ ತಮ್ಮ ಸೊಸೆ ಮೇಲೆ ಈಗ ಡಾಕ್ಟರ್ ಭದ್ರಾ ದಂಪತಿಗೆ ಬಲವಾದ ಅನುಮಾನ ಶುರುವಾಗುತ್ತೆ. ತಮ್ಮ ಮಗನ ಸಾವಲ್ಲಿ ಖಂಡಿತವಾಗಿ ಈಕೆ ಕೈವಾಡ ಇರಬಹುದು ಅನ್ನುವಂತ ಅನುಮಾನ ಬಂದದೇ ತಡ ಅವರು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಕುರಿತಾದ ಆಕೆ ವಿರುದ್ಧ ಒಂದು ದೂರನ್ನು ಕೂಡ ಸಲ್ಲಿಸಿದ್ರು. ಇವರ ದೂರನ ಸ್ವೀಕಾರ ಮಾಡದಂತ ಪೊಲೀಸರು, ನೀವು ನಿಮ್ಮ ಮಗನ ದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸದೆ ಅವರ ಅಂತಿಮ ಕ್ರಿಯೆಯನ್ನ ನಡೆಸಿದ್ದೀರಿ, ಅವರ ಮರಣೋತ್ತರ ವರದಿ ಏನಾದರೂ ನಿಮ್ಮ ಕೈಯಲ್ಲಿ ಇದ್ದಿದ್ರೆ ಅದರಿಂದ ಏನಾದರೂ ಲೀಡ್ ಸಿಗ್ತಾ ಇತ್ತು ಅಂತ ನಾವು ಹುಡುಕಬಹುದಿತ್ತು. ವೈದ್ಯರು ನಿಮ್ಗೆ ಅದು ಹೃದಯಾಘಾತದಿಂದ ಆದಂತ ಸಾವು ಅಂತ ಹೇಳಿದ್ದನ್ನಷ್ಟೇ ನಂಬಿ ನೀವು ಮರಣೋತ್ತರ ಪರೀಕ್ಷೆ ನಡೆಸದೆ ಬಹುಶಃ ತಪ್ಪು ಮಾಡಿದ್ರಿ ಅಂತ ಅನ್ಸುತ್ತೆ ಅಂತ ಹೇಳಿದ್ರು.
ಡಾಕ್ಟರ್ ಭದ್ರಾ ದಂಪತಿಗೂ ಕೂಡ ಪೊಲೀಸರು ಇಲ್ಲಿ ಹೇಳದಂತ ವಿಷಯದ ವಾಸ್ತವ ಅರ್ಥ ಆಯ್ತು. ಏನೋ ಆಗಿದ್ದಾಯ್ತು, ಈಗ ಹಳೆ ವಿಷಯಗಳನ್ನ ಕೆದಕಿ ಪ್ರಯೋಜನ ಇಲ್ಲ. ಯಾವುದಕ್ಕೂ ನೀವು ನಮ್ಮ ಸೊಸೆ ಮೇಲೆ ಒಂದು ಕಣ್ಣಿಟ್ಟಿರಿ. ಆಕೆಗೆ ಗೊತ್ತಿಲ್ಲದ ರೀತಿಯಲ್ಲಿ ನೀವು ಆಕೆಯನ್ನ ಫಾಲೋ ಮಾಡಿ. ಆ ಒಂದು ಅಬ್ಸರ್ವೇಷನ್ ಅಲ್ಲಿ ಏನಾದರೂ ಸುಳಿವು ಸಿಕ್ಕಿದ್ರೆ ತಕ್ಷಣ ನಮಗೆ ತಿಳಿಸಿ ಅಂತ ಡಾಕ್ಟರ್ ಭದ್ರಾ ಪೊಲೀಸರಿಗೆ ತಿಳಿಸ್ತಾರೆ. ಅದನ್ನ ಒಪ್ಪಂತ ಪೊಲೀಸರು ಮಫ್ತಿಯಲ್ಲಿ ಇಬ್ರು ಪೊಲೀಸರನ್ನ ಆ ಒಂದು ಕೆಲಸಕ್ಕೆ ನೇಮಿಸಿ ಈ ಪ್ರಿಯಾಂಕಳನ್ನ ಗಮನಿಸೋದಕ್ಕೆ ತಾಕೀತ್ ಮಾಡ್ತಾರೆ. ಸುಮಾರು ಮುಂದಿನ 1 ವಾರದವರೆಗೂ ಈ ಒಂದು ಕೆಲಸವನ್ನ ಮಾಡದಂತ ಪೊಲೀಸರಿಗೆ ಈ ಪ್ರಿಯಾಂಕರವರ ಯಾವುದೇ ವರ್ತನೆಯಲ್ಲಿ ಅನುಮಾನ ಬರುವಂತಹ ಯಾವುದೇ ಸುಳಿವು ಸಿಗದೆ ಹೋದಾಗ ಇನ್ನು ಇದರಲ್ಲಿ ಮುಂದುವರೆದು ಏನು ಪ್ರಯೋಜನ ಇಲ್ಲ. ಆಕೆಯನ್ನ ನೋಡಿದ್ರೆ ಬಹುಶಃ ಇದಕ್ಕೂ ಆಕೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಹೀಗಾಗಿ ನಿಮ್ಮ ದೂರನ ನಾವು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಇದರಿಂದ ಹತಾಶರಾದಂತಹ ಡಾಕ್ಟರ್ ಭದ್ರಾ ಇನ್ನು ಈ ಪೊಲೀಸರನ್ನ ನಂಬಿದ್ರೆ ಯಾವುದೇ ಉಪಯೋಗ ಇಲ್ಲ ಅಂತ ಭಾವಿಸಿ ಅವರೇ ಸ್ವತಃ ಒಂದು ಖಾಸಗಿ ಡಿಟೆಕ್ಟಿವ್ ಏಜೆನ್ಸಿಯನ್ನ ಭೇಟಿ ಮಾಡಿ ಈ ಬಗ್ಗೆ ತಿಳಿಸಿ ಇದ್ರ ಬಗ್ಗೆ ಕೇಸನ್ನ ಸ್ಟಡಿ ಮಾಡಿ ಹಾಗೂ ನಿಮ್ಮ ಅಧ್ಯಯನದಲ್ಲಿ ಯಾವುದೇ ನೆಗೆಟಿವ್ ವರದಿ ಸಿಕ್ಕ ತಕ್ಷಣ ನಮಗೆ ತಿಳಿಸಿ ಅಂತ ಮನವಿ ಮಾಡಿಕೊಂಡ್ರು. ಇವರ ಮನವಿಯನ್ನ ಸ್ವೀಕಾರ ಮಾಡದಂತ ಡಿಟೆಕ್ಟಿವ್ ಏಜೆನ್ಸಿಯ ಮುಖ್ಯಸ್ಥರು ಅವ್ರ ಕಡೆಯಿಂದ 2 ಡಿಟೆಕ್ಟಿವ್ಗಳನ್ನ ಪ್ರಿಯಾಂಕರ ಹಿಂದೆ ಬಿಡ್ತಾರೆ. ಆ ಇಬ್ರು ಪ್ರಿಯಾಂಕರ್ ಅವರಿಗೆ ಗೊತ್ತಾಗದ ರೀತಿಯಲ್ಲಿ ಆಕೆಯನ್ನ ಫಾಲೋ ಮಾಡಿ ಆಕೆ ಎಲ್ಲಾ ಕೆಲಸ ಕಾರ್ಯಗಳನ್ನು ಕೂಡ ಗುಟ್ಟಾಗಿ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ದಿನ ಬೆಳಗ್ಗೆ ಎದ್ದು ಜಿಮ್ಗೆ ಹೋಗಿ ಅಲ್ಲಿ ವರ್ಕೌಟ್ ಅನ್ನು ಮುಗಿಸಿ ಮನೆಗೆ ಬಂದು ರೆಡಿಯಾದ ನಂತರ ತಮ್ಮ ಪ್ಲೇವುಡ್ ಫ್ಯಾಕ್ಟರಿಗೆ ಹೋಗಿ ಅಲ್ಲಿ ಕೆಲಸ ಕಾರ್ಯಗಳನ್ನ ಗಮನಿಸಿ ರಾತ್ರಿ ವೇಳೆ ಮನೆಗೆ ಬಂದು ನಿದ್ದೆ ಮಾಡೋದಷ್ಟೇ ಪ್ರಿಯಾಂಕರ್ ಅವರ ದಿನನಿತ್ಯದ ರೊಟೀನ್ ಕಾರ್ಯ ಅನ್ನೋದು ಈ ಡಿಟೆಕ್ಟಿವ್ಗಳಿಗೂ ಗಮನಕ್ಕೆ ಬಂತು. ಸುಮಾರು 2 ವಾರಗಳ ಕಾಲ ಪ್ರಿಯಾಂಕರನ್ನ ಅವರು ಗಮನಿಸಿದ್ರು. ಆದ್ರೆ ಅಲ್ಲಿ ಅನುಮಾನ ಬರುವಂತ ಯಾವುದು ಕೂಡ ಕಾಣಿಸ್ತಿಲ್ಲ. ಹೀಗಾಗಿ ಈ ಒಂದು ಕೇಸ್ಗೂ ಮತ್ತು ಪ್ರಿಯಾಂಕಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅವ್ರಿಗೆ ಅನ್ಸೋದಕ್ಕೆ ಶುರುವಾಯಿತು. ಆದ್ರೂ ಕೂಡ ಇನ್ನೂ ಕೆಲವು ದಿನ ಆಕೆಯನ್ನ ಅಬ್ಸರ್ವ್ ಮಾಡೋಣ ಅಂತ ಅವರು ತಮ್ಮ ಕೆಲಸವನ್ನ ಮುಂದುವರಿಸ್ತಾರೆ. ಹೀಗಿರುವಾಗ ಒಂದಿನ ಅವರು ನಿರೀಕ್ಷೆ ಮಾಡದಂತ ಆ ಒಂದು ಸಮಯ ಬಂತು. ಅವತ್ತು ಒಂದಿನ ತಮ್ಮೆಲ್ಲ ಕೆಲಸವನ್ನ ಮುಗಿಸಿ ಪ್ರಿಯಾಂಕಾ ತಮ್ಮ ಕಾರನ್ನ ತಗೊಂಡು ಚಂಡೀಗಢ್ನಲ್ಲಿರುವಂತಹ ಒಂದು ಪಬ್ಗೆ ಹೋಗ್ತಾರೆ. ಸೀದಾ ಅದರೊಳಗೆ ಹೋದಂತ ಪ್ರಿಯಾಂಕಾ ಅಲ್ಲಿದ್ದಂತ ಒಂದು 30 ವರ್ಷದ ಒಬ್ಬ ಯುವಕನನ್ನ ಭೇಟಿ ಮಾಡಿ ಅವನ ಜೊತೆ ಡ್ರಿಂಕ್ಸ್ ಮಾಡ್ತಾ ಡ್ಯಾನ್ಸ್ ಹಾಗೂ ಇತರ ಮೋಜು ಮಸ್ತಿಯಲ್ಲಿ ತಮ್ಗಿಷ್ಟ ಬಂದ ರೀತಿಯಲ್ಲಿ ಕಾಲ ಕಳೆಯೋದಕ್ಕೆ ಶುರು ಮಾಡಿದ್ದನ್ನ ಆಕೆಗೆ ಗೊತ್ತಿಲ್ಲದ ಹಾಗೆ ಈ ಇಬ್ರು ಗಮನಿಸಿದ್ರು. ಕೂಡಲೇ ಅವರಿಬ್ರು ತುಂಬಾ ಆತ್ಮೀಯವಾಗಿ ಕಾಲವನ್ನು ಕಳೆದಿದ್ದಂತ ದೃಶ್ಯಗಳನ್ನ ಈ ಡಿಟೆಕ್ಟಿವ್ಗಳು ತಮ್ಮ ಬಳಿದಂತ ಮೊಬೈಲ್ ಮೂಲಕ ರಹಸ್ಯವಾಗಿ ಶೂಟ್ ಮಾಡಿ ಅವರ ಕೆಲವು ಫೋಟೋಗಳನ್ನು ಕೂಡ ಸಂಗ್ರಹಿಸಿಕೊಂಡ್ರು. ಆ ಯುವಕ ಯಾರಿರಬಹುದು ಅಂತ ಸರ್ಚ್ ಮಾಡದಂತ ಅವ್ರಿಗೆ ಅವನು ಬೇರೆ ಯಾರು ಅಲ್ಲ, ಆ ಪ್ರಿಯಾಂಕಾ ಡೈಲಿ ಹೋಗ್ತಾ ಇದ್ದಂತ ಆ ಜಿಮ್ನ ಟ್ರೈನರ್ ಅನ್ನುವಂತ ಸಂಗತಿ ಅವ್ರಿಗೆ ಗೊತ್ತಾಯ್ತು. ಇಷ್ಟು ಮಾಹಿತಿ ಗೊತ್ತಾಗಿದೆ ತಡ ಆ ಡಿಟೆಕ್ಟಿವ್ಗಳು ಆಕೆ ಹೋಗ್ತಾ ಇದ್ದಂತ ಜಿಮ್ಗೆ ಹೋಗಿ ತಮ್ಮ ವಿಚಾರಣೆಯನ್ನ ನಡೆಸ್ತಾರೆ. ಆದ್ರೆ ಅಲ್ಲಿ ಅವರು ನಿರೀಕ್ಷೆ ಕೂಡ ಮಾಡದೇ ಇದ್ದಂತ ಒಂದು ಮಾಹಿತಿ ಸಿಗುತ್ತೆ. ಅದೇನಪ್ಪಾ ಅಂದ್ರೆ ಅವನ ಹೆಸರು ರೋಹಿತ್. ಅವನು ಇಲ್ಲಿ ಜಿಮ್ ಟ್ರೈನರ್ ಆಗಿದ್ದು ನಿಜ. ಆದ್ರೂ ಕೂಡ ಕಳೆದ 2 ತಿಂಗಳ ಹಿಂದೆನೆ ಅವನು ಈ ಒಂದು ಕೆಲಸಕ್ಕೆ ರಿಸೈನ್ ಮಾಡಿ ಹೋಗಿದ್ದ. ಈಗ ಅವನು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತ ವಿಷಯವನ್ನ ಆ ಜಿಮ್ನ ಸಿಬ್ಬಂದಿಯವರಿಗೆ ತಿಳಿಸಿದ್ರು. ಅವನು ರಿಸೈನ್ ಮಾಡದಂತ ದಿನಾಂಕದ ಬಗ್ಗೆ ಕೇಳಿದಾಗ ಸಿಬ್ಬಂದಿ ಕೊಟ್ಟಂತ ವರದಿಯಲ್ಲಿ ಅವನು ಯೋಗೇಶ್ ಸತ್ತಂತ 1 ವಾರಕ್ಕೆ ಆ ಒಂದು ಕೆಲಸವನ್ನ ಬಿಟ್ಟಂತ ಸಂಗತಿ ಅವ್ರಿಗೆ ಗೊತ್ತಾಯ್ತು. ತಕ್ಷಣ ಅವರು ಈ ರೋಹಿತ್ ಹಾಗೂ ಪ್ರಿಯಾಂಕರ ನಡುವೆ ಇರಬಹುದಾದಂತ ಕರೆಗಳನ್ನ ಟ್ರಾಪ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ರೋಹಿತ್ನ ಹತ್ರ ಒಂದು ಪ್ರೀಮಿಯಂ ಕಾರ್ ಕೂಡ ಇತ್ತು. ಅದನ್ನ ಪ್ರಿಯಾಂಕಾ ಸ್ವತಃ ತಮ್ಮ ಹಣದಲ್ಲಿ ಫುಲ್ ಪೇಮೆಂಟ್ ಕೊಟ್ಟು ಅವನಿಗೆ ತಾವೇ ಕೊಡಿಸಿದ್ಲು. ಅಲ್ಲಿವರೆಗೂ ಅವ್ರ ನಡುವೆ ಆಗಿದ್ದಂತ ಕಾಲ್ ಹಿಸ್ಟ್ರಿನ ಚೆಕ್ ಮಾಡೋದಕ್ಕೆ ಶುರು ಮಾಡದಂತ ಡಿಟೆಕ್ಟಿವ್ಗಳಿಗೆ ಈ ಒಂದು ಕೇಸ್ಗೆ ಬೇಕಾದಂತ ಮುಖ್ಯ ಮಾಹಿತಿ ಅದರಿಂದನೇ ಸಿಗುತ್ತೆ. ಅದೇನು ಅಂದ್ರೆ ಅವತ್ತು ಯೋಗೇಶ್ ಸತ್ತು ಹೋದಂತ ದಿನದಂದು ಅವತ್ತು ರಾತ್ರಿ ಸುಮಾರು 9 ಗಂಟೆಯಿಂದ 11:30ವರೆಗೂ ಈ ರೋಹಿತ್ ಹಾಗೂ ಪ್ರಿಯಾಂಕಾ ನಡುವೆ ಸುಮಾರು 40ಕ್ಕೂ ಹೆಚ್ಚು ಕರೆಗಳು ಪರಸ್ಪರ ವಿನಿಮಯವಾದಂತ ಮಾಹಿತಿ ಸಿಕ್ತು. ಹಾಗೂ ಅದೇ ರಾತ್ರಿ ಈ ರೋಹಿತ್ ತನ್ನಿಬ್ರು ಗೆಳೆಯರು ಅಥವಾ ತನಗೆ ಗೊತ್ತಿದ್ದಂತ ಇಬ್ಬರಿಗೆ ಸುಮಾರು 15ಕ್ಕೂ ಹೆಚ್ಚು ಸಲ ಕಾಲ್ ಮಾಡಿ ಮಾತನಾಡಿದಂತ ಲಿಸ್ಟ್ ಕೂಡ ಸಿಗುತ್ತೆ. ಒಟ್ಟಿನಲ್ಲಿ ಅವತ್ತು ರಾತ್ರಿ 9 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆವರೆಗೂ ರೋಹಿತ್, ಪ್ರಿಯಾಂಕಾ ಹಾಗೂ ಆ ಇನ್ನಿಬ್ಬರ ಮೊಬೈಲ್ ಸಿಗ್ನಲ್ಗಳು ಕೂಡ ಪ್ರಿಯಾಂಕರವರ ಮನೆಯ ಬಳಿ ಇದ್ದಂತ ಟವರ್ ಸಮೀಪನೇ ಸಕ್ರಿಯವಾಗಿದ್ದಂತ ಸಂಗತಿ ಈ ಡಿಟೆಕ್ಟಿವ್ಗಳಿಗೆ ಸಿಗುತ್ತೆ. ಇಷ್ಟೆಲ್ಲ ವರದಿಯನ್ನ ಅವರು ಡಾಕ್ಟರ್ ಭದ್ರಾ ಅವರಿಗೆ ಕೊಟ್ಟ ತಕ್ಷಣ ಆ ಎವಿಡೆನ್ಸ್ ಫೈಲ್ ಅನ್ನ ತಗೊಂಡು ನೇರ ಆ ಜಿಲ್ಲೆಯ ಡಿಜಿಪಿ ಅವರ ಮನೆಗೆ ಬಂದಂತ ಭದ್ರಾ ಅವರು ಈ ಬಗ್ಗೆ ಮುಂದಿನ ತನಿಖೆ ಮಾಡೋದಕ್ಕೆ ವಿನಂತಿ ಮಾಡ್ಕೊಳ್ತಾರೆ. ಕೇವಲ ಕೆಲವೇ ವಾರಗಳ ಹಿಂದೆ ಕನ್ಸಲ್ಲಿ ಬಂದಂತ ಒಂದು ಸಣ್ಣ ಸೂಚನೆ ಇವತ್ತು ದೊಡ್ಡ ಸ್ವರೂಪ ಪಡೆದು ಡಿಜಿಪಿ ಅಧಿಕಾರಿಯ ಟೇಬಲ್ ಮೇಲೆ ಬಂದಿತ್ತು. ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಕೂಡ ಇಟ್ಕೊಂಡು ಪೊಲೀಸರು ಪ್ರಿಯಾಂಕಾ ಹಾಗೂ ರೋಹಿತ್ ಇಬ್ಬರನ್ನು ಕೂಡ ಟ್ರ್ಯಾಕ್ ಮಾಡಿ ಬಂಧಿಸಿದ್ರು. ಅವರನ್ನ ಅರೆಸ್ಟ್ ಮಾಡಿ ತಮ್ಮ ಬಳಿ ಇದ್ದಂತ ಎವಿಡೆನ್ಸ್ ಅನ್ನ ಅವ್ರ ಮುಂದೆ ಇಟ್ಟು ಈ ಕೇಸ್ ಬಗ್ಗೆ ನಿಮ್ಗೇನ್ ಗೊತ್ತು ಬಾಯ್ಬಿಡಿ ಅಂತ ಕೇಳಿದ್ರು. ಪೊಲೀಸರು ಬಳಿ ಅವ್ರಿಗೆ ಬೇಕಾದಂತ ಎಲ್ಲ ಅಗತ್ಯ ದಾಖಲೆ ಇದ್ದಿದ್ದರಿಂದ ಈಗ ಏನು ಕೂಡ ಮಾಡಲಾಗದೆ ರೋಹಿತ್ ಹಾಗೂ ಪ್ರಿಯಾಂಕಾ ಮುಂದಿನ ಕೆಲವೇ ನಿಮಿಷಗಳಲ್ಲಿ ನಡೆದಂತ ಎಲ್ಲಾ ವಿಷಯದ ಬಗ್ಗೆ ಪೊಲೀಸರ ಮುಂದೆ ಕನ್ಫೆಸ್ ಮಾಡ್ಕೊಳ್ತಾರೆ. ವೀಕ್ಷಕರೇ, ಇಷ್ಟಕ್ಕವರು ಈ ಪೊಲೀಸರ ಮುಂದೆ ಕನ್ಫೆಸ್ ಮಾಡ್ಕೊಂಡಂತ ವಿವರ ಈ ರೀತಿ ಇತ್ತು. ಯೋಗೇಶ್ ಹಾಗೂ ಪ್ರಿಯಾಂಕಾ ಇವರಿಬ್ರು ಕೂಡ ಕಾಲೇಜ್ನಿಂದಲೇ ಪರಸ್ಪರ ಒಬ್ಬರನ್ನೊಬ್ರು ಇಷ್ಟಪಟ್ಟಿದ್ರು. ಪರಸ್ಪರ ಒಪ್ಪಿಗೆಯಿಂದನೇ ಪ್ರೀತಿಸಿ ಮದುವೆಯಾಗಿದಂತ ಅವರ ವೈವಾಹಿಕ ಬದುಕು ಯಾವುದೇ ತೊಂದರೆ ಇಲ್ಲದೆ ಸುಗಮವಾಗಿನೇ ಸಾಗಿತ್ತು. ಅದು ಎಲ್ಲಿವರೆಗೂ ಅಂದ್ರೆ ರೋಹಿತ್ ಜಿಮ್ ಟ್ರೈನರ್ ಆಗಿದ್ದಂತ ಜಿಮ್ಗೆ ಪ್ರಿಯಾಂಕಾ ಬಂದು ಸೇರೋವರೆಗೂ ಮಾತ್ರ. ಅವಳು ಅಲ್ಲಿಗೆ ಬಂದ ನಂತರ ಅವಳ ಬದುಕಿನ ಆದ್ಯತೆಗಳು ಬದಲಾಗ್ತವೆ. ತನಗಿಂತ ವಯಸ್ಸಲ್ಲಿ ಚಿಕ್ಕವನಾದಂತ ರೋಹಿತ್ ಕಡೆಗೆ ಅವಳು ದೈಹಿಕವಾಗಿ ಮೋಹಿತಳಾಗಿದ್ಲು. ಅವರಿಬ್ಬರ ಮಧ್ಯ ಬಹುಬೇಗನೆ ಒಂದು ಅಫೇರ್ ಶುರುವಾಯಿತು. ಇದ್ಯಾವುದು ಕೂಡ ಅವಳ ಪತಿ ಯೋಗೇಶ್ಗೆ ಗೊತ್ತಿರಲಿಲ್ಲ.
ಅವಳಿಗೆ ಹತ್ರ ಆದಂತೆಲ್ಲ ಈ ರೋಹಿತ್ ಅವಳ ಬಳಿ ಆಗಾಗ ಹಣದ ಸಹಾಯವನ್ನು ಕೂಡ ಕೇಳಿ ಪಡೆದಿದ್ದ. ಅವನು ಕೇಳಿದಾಗೆಲ್ಲ ಈಕೆ ಇಲ್ಲ ಅಂದೆ ತನ್ನ ಪತಿಗೆ ಗೊತ್ತಾಗದ ರೀತಿಯಲ್ಲಿ ಅವನಿಗೆ ಹಣದ ಸಹಾಯವನ್ನ ಮಾಡ್ತಿದ್ಲು. ಆದ್ರೆ ಇದನ್ನೇ ಒಂದು ಚಟ ಮಾಡ್ಕೊಂಡಂತ ರೋಹಿತ್ ಒಂದಿನ ನನಗೀಗ ಲಕ್ಷಾಂತರ ರೂಪಾಯಿ ಹಣದ ಅವಶ್ಯಕತೆ ಇದೆ, ನಾನು ತುಂಬಾ ಕಡೆ ಜಿಮ್ ನಡೆಸೋದಕ್ಕೆ ಸಾಲ ಮಾಡ್ಕೊಂಡಿದ್ದೀನಿ, ಈಗ ಆ ಒಂದು ಸಾಲವನ್ನು ತೀರಿಸ್ತಾ ಇದ್ರೆ ನಾನು ಆ ಒಂದು ಜಿಮ್ ಅನ್ನ ಮುಚ್ಚಬೇಕಾಗುತ್ತೆ, ದಯವಿಟ್ಟು ನನಗೆ ಆ ಸಾಲ ತೀರಿಸೋದಕ್ಕೆ ಸಾಕಾಗುವಷ್ಟು ಹಣದ ಸಹಾಯ ಮಾಡು ಅಂತ ಕೇಳ್ಕೊಂಡಿದ್ದ. ಮತ್ತೆ ಆ ಒಂದು ಹಣವನ್ನ ನಿನಗೆ ಹೇಗಾದ್ರೂ ಮಾಡಿ ವಾಪಸ್ ಕೊಡ್ತೀನಿ ಅಂತ ಪ್ರಿಯಾಂಕಗೆ ತಿಳಿಸಿದ್ದ. ಅವನ ಪ್ರೇಮ ಪಾಶದಲ್ಲಿ ಸಂಪೂರ್ಣವಾಗಿ ಮುಳುಗೋಗಿದ್ದಂತ ಪ್ರಿಯಾಂಕಳಿಗೆ ಅವನ ಮನವಿಯನ್ನ ತಿರಸ್ಕಾರ ಮಾಡೋದಕ್ಕೆ ಮನ್ಸ್ ಬರ್ಲಿಲ್ಲ. ಅವಳು ಈಗ ಒಂದು ದುಷ್ಟ ನಿರ್ಧಾರವನ್ನ ಕೈಗೆತ್ಕೊಂಡಿದ್ಲು. ಕೇವಲ ಅವನ ಸಾಲ ತೀರಿಸೋದು ಮಾತ್ರ ಅಲ್ಲ, ಅವನ ಜೊತೆಗೆ ಇನ್ಮೇಲೆ ಶಾಶ್ವತವಾಗಿ ಜೀವನ ಮಾಡುವಂತ ಉದ್ದೇಶದಿಂದ ಇದಕ್ಕೆಲ್ಲ ಅಡ್ಡಿಯಾಗಿದ್ದ ತನ್ನ ಪತಿ ಯೋಗೇಶ್ನ ಕೊಂದು ಮುಗಿಸುವ ಬಗ್ಗೆ ಅವಳು ಯೋಚನೆಯನ್ನ ಮಾಡ್ತಾಳೆ. ಈ ಒಂದು ಯೋಚನೆ ಬಂದಿದ್ದೇ ತಡ. ಅವಳು ತಕ್ಷಣ ಅದನ್ನ ತನ್ನ ಪ್ರಿಯಕರಾದಂತ ರೋಹಿತ್ಗೆ ತಿಳಿಸಿದ್ಲು. ಅವಳ ನಿರ್ಧಾರದ ಬಗ್ಗೆ ಕೇಳಿದಂತ ರೋಹಿತ್ ಕೂಡ ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದ. ಅವನು ತನಗೆ ಗೊತ್ತಿದ್ದಂತ ಇನ್ನಿಬ್ರು ಸಹಾಯದಿಂದ ಆ ಯೋಜನೆಯನ್ನ ಯಶಸ್ವಿಗೊಳಿಸುವ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ದ. ಇಲ್ಲಿ ಅವನು ತನಗೆ ಗೊತ್ತಿದ್ದಂತ ಇಬ್ಬರನ್ನ ಸಂಪರ್ಕ ಮಾಡ್ತಾನೆ. ಅದರಲ್ಲಿ ಒಬ್ಬನ ಹೆಸರು ಸತೀಶ್. ಈ ಸತೀಶ್ ರೋಹಿತ್ಗೆ ಸಾಲ ಕೊಟ್ಟಂತ ವ್ಯಕ್ತಿ. ಇನ್ನೊಬ್ಬನ ಹೆಸರು ಸೋನು. ಸ್ಥಳೀಯ ಆಸ್ಪತ್ರೆಯೊಂದರಲ್ಲಿ ಕಾಂಪೌಂಡರ್ ಆಗಿ ಕೆಲಸ ಮಾಡದಿದ್ದಂತ ಈ ಸೋನು ರೋಹಿತ್ನ ಹಳೆ ಸ್ನೇಹಿತ. ಎರಡೂ ಸೇರಿ ಇದ್ರ ಬಗ್ಗೆ ಪಕ್ಕಾ ಪ್ಲಾನಿಂಗ್ ಮಾಡಿ ಅಂದ್ರೆ 2016ರ ಮೇ 26ರ ರಾತ್ರಿಯೇ ಪ್ರಿಯಾಂಕಳ ಮನೆಗೆ ಬಂದು ಅದರ ಹಿಂದಿನ ಬಾಗಿಲಿನ ಮೂಲಕ ರಹಸ್ಯವಾಗಿ ಒಳಗಡೆ ಬರ್ತಾರೆ. ಆ ಒಂದು ಸಮಯದಲ್ಲಿ ಯೋಗೇಶ್ ತನ್ನ ಪಾಡಿಗೆ ತನ್ನ ರೂಮಲ್ಲಿ ಮಲಗಿದ್ದ. ತಾನು ತಂದಿದ್ದ ಒಂದು ಇಂಜೆಕ್ಷನ್ ಹೊರತೆಗೆದು ಮಲಗಿದಂತ ಯೋಗೇಶ್ಗೆ ಚುಚ್ಚಿದ್ದ. ಅದರಲ್ಲಿ ಇದ್ದಂತ ಔಷಧಿ ಈ ಯೋಗೇಶ್ನ ದೇಹ ಸೇರಿದ ತಕ್ಷಣ ಅವನು ಮಲಗಿದ ಸ್ಥಿತಿಯಲ್ಲಿ ಎಚ್ಚರವನ್ನ ತಪ್ತಾನೆ. ಆಗ ಈ ರೋಹಿತ್ ಅಲ್ಲೇ ಇದ್ದಂತ ಒಂದು ದಿಂಬನ್ನ ತಗೊಂಡು ಯೋಗೇಶ್ನ ಮುಖಕ್ಕೆ ಒತ್ತಿ ಹಿಡಿದು ಅವನನ್ನ ಉಸಿರುಗಟ್ಟಿಸಿ ಅವನನ್ನ ಮುಗಿಸೋದಕ್ಕೆ ಟ್ರೈ ಮಾಡ್ತಾರೆ. ಆಗ ಸೋನು, ಸತೀಶ್ ಹಾಗೂ ಪ್ರಿಯಾಂಕಾ ಈ ಮೂವರು ಕೂಡ ಯೋಗೇಶ್ನ ಕೈಕಾಲುಗಳನ್ನ ಬಲವಾಗಿ ಹಿಡಿದಿದ್ರು. ಎಚ್ಚರ ತಪ್ಪದಂತ ಯೋಗೇಶ್ಗೆ ಏನಾಗ್ತಿದೆ, ತನ್ನನ್ನ ಯಾರು ಈ ರೀತಿ ಮಾಡ್ತಾ ಇರೋದು ಅನ್ನುವಂತ ವಿಷಯನೇ ಗೊತ್ತಾಗ್ಲಿಲ್ಲ. ಅವನು ಅದೇ ಒಂದು ಗೊಂದಲದ ನಡುವೆನೆ ಕೊನೆ ಉಸಿರನ್ನ ಎಳೆದಿದ್ದ. ಕೊನೆಗೂ ತಾವಂದ್ಕೊಂಡಂತ ಕೆಲಸ ಮುಗಿದ ನಂತರ ಸ್ವತಃ ಪ್ರಿಯಾಂಕಾ ಆ ಮೂವರನ್ನು ಕೂಡ ಬೇರೆ ಬೇರೆ ಲೊಕೇಶನ್ಗೆ ಅದೇ ರಾತ್ರಿ ಡ್ರಾಪ್ ಮಾಡಿ ಸದ್ದಿಲ್ಲದೆ ತಾನು ಕೂಡ ತನ್ನ ಮನೆಯನ್ನ ಸೇರ್ಕೊಳ್ತಾಳೆ. ಇದೆಲ್ಲವೂ ಕೂಡ ಅವತ್ತಿನ ಸಿಸಿ ಕ್ಯಾಮೆರಾದ ದೃಶ್ಯಗಳಲ್ಲಿ ಸೆರೆಯಾಗಿತ್ತು. ಹಾಗೂ ಬೆಳಗ್ಗೆ ಸುಮಾರು 6 ಗಂಟೆಗೆ ಆ ಒಂದು ಮನೆಯಲ್ಲಿ ಜೋರಾದ ಕೂಗಾಟ ಕೇಳಿಸೋದಕ್ಕೆ ಶುರುವಾಗುತ್ತೆ. ರಾತ್ರಿಯೆಲ್ಲ ಚೆನ್ನಾಗಿನೇ ಅಭ್ಯಾಸ ಮಾಡ್ಕೊಂಡಿದ್ದಂತ ಪ್ರಿಯಾಂಕಾ ತನ್ನ ಪ್ಲಾನ್ ಪ್ರಕಾರ ಎಲ್ಲರ ಮುಂದೆ ಅತ್ಯುತ್ತಮವಾಗಿ ಅಭಿನಯಿಸೋದಕ್ಕೆ ಶುರು ಮಾಡ್ತಾಳೆ. ಸರಿಯಾಗಿ ಬೆಳಿಗ್ಗೆ 6:30ಕ್ಕೆ ಸರಿಯಾಗಿ ಅವಳಿಂದನೇ ಅಲ್ಲೇ ಸ್ವಲ್ಪ ದೂರದಲ್ಲಿ ಇದ್ದಂತ ಡಾಕ್ಟರ್ ಭದ್ರಾ ಅವ್ರಿಗೆ ಅವತ್ತು ಬೆಳಗ್ಗೆ ಫೋನ್ ಕರೆ ಬರುತ್ತೆ. ಇದನ್ನೇ ನಾವು ಈ ಒಂದು ವಿಡಿಯೋದ ಆರಂಭದಲ್ಲಿ ನೋಡಿದ್ದು. ಅವತ್ತು ಮನೆಯಲ್ಲಿ ಸೇರಿದಂತ ಎಲ್ಲರ ಮುಂದೆ ತುಂಬಾ ಚೆನ್ನಾಗಿ ನಾಟಕವನ್ನ ಮಾಡಿ ಮೊಸಳೆ ಕಣ್ಣೀರನ್ನ ಸುರಿಸಿದಂತ ಪ್ರಿಯಾಂಕಾ ಅವತ್ತು ಇದ್ರ ಬಗ್ಗೆ ಯಾರಿಗೂ ಕೂಡ ಅನುಮಾನ ಬಾರದಂತ ರೀತಿಯಲ್ಲಿ ತುಂಬಾ ಎಚ್ಚರಿಕೆಯನ್ನ ವಹಿಸಿದ್ಲು. ವೀಕ್ಷಕರೇ, ಇಡೀ ಕೇಸಿನ ತನಿಖೆ 2017ರ ಮಾರ್ಚ್ನಲ್ಲಿ ಶುರುವಾಗುತ್ತೆ. ಎಲ್ಲ ಡೀಟೇಲ್ಸ್ ಕೇಳಿದಂತ ಕೋರ್ಟ್ 2021ರ ಆಗಸ್ಟ್ 6ನೇ ತಾರೀಕು ವಿಚಾರಣೆ ಮಾಡ್ತು. ಮತ್ತೆ ಈಗ ಪೊಲೀಸರ ಬಂಧನದಲ್ಲಿ ಇದ್ದಂತ ರೋಹಿತ್, ಪ್ರಿಯಾಂಕಾ, ಸೋನು ಈ ಮೂವರನ್ನು ಕೂಡ ಅಪರಾಧಿಯಿಂದ ಭಾವಿಸಿ ಅವರೆಲ್ಲರಿಗೂ ಜೀವಾವಧಿ ಶಿಕ್ಷೆಯನ್ನ ವಿಧಿಸ್ತು. ಈ ಇಡೀ ವಿಚಿತ್ರ ಪ್ರಕರಣದಲ್ಲಿ ಶತಮೂರ್ಖ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಸತ್ ಹೋದಂತ ಯೋಗೇಶ್ ಅವರ ಪತ್ನಿಯಾದಂತ ಪ್ರಿಯಾಂಕಾ ಅಂತಾನೆ ಹೇಳ್ಬಹುದು. ಏಕೆಂದ್ರೆ ಆಕೆಯ ಪತಿ ಯೋಗೇಶ್ ಅಷ್ಟೆಲ್ಲ ಬಿಸ್ನೆಸ್ ಮೂಲಕ ಸಂಪಾದನೆ ಮಾಡಿ ತಾವು ಮಾತ್ರ ಸಿರಿವಂತರಾಗದೆ ತಮ್ಮ ಪತ್ನಿಯನ್ನು ಕೂಡ ಆ ಒಂದು ಸಿರಿವಂತಿಕೆಯ ಒಂದು ಭಾಗವಾಗಿ ಮಾಡ್ಕೊಂಡಿದ್ರು. ಪತಿಯ ಜೊತೆ ನೆಮ್ಮದಿಯಿಂದ ವಾಸ ಮಾಡಿಕೊಂಡು ಆ ಒಂದು ಸಿರಿವಂತಿಕೆಯನ್ನ ಸುಮ್ಮನೆ ವೈಭವದಿಂದ ಅನುಭವಿಸಿಕೊಂಡು ರಾಣಿಯಂತೆ ಜೀವನ ಮಾಡುವ ಬದಲು ಯಾವನೋ ತಲೆ ಮಾಸ್ತಂತ ವ್ಯಕ್ತಿ ಸಿಕ್ತಾ ಅಂತ ಅವನ ಜೊತೆ ಈ ಪ್ರಿಯಾಂಕಾ ಸೇರ್ಕೊಂಡು ತನ್ನ ಅದೃಷ್ಟದ ಸಂಕೇತದಂತೆ ಇದ್ದಂತ ಪತಿಯನ್ನ ಕೊಂದು ಇದೀಗ ಜೈಲಿನ ಕಂಬಿಯನ್ನು ಎಣಿಸ್ತಾ ಕೂರುವಂತ ದುಸ್ಥಿತಿಯನ್ನ ತಾನಾಗೆ ತಾನೇ ತಂದ್ಕೊಂಡಿದ್ಲು. ಒಂದ್ ವೇಳೆ ಯೋಗೇಶ್ ಅವರ ತಾಯಿಗೆ ಆ ಕನಸು ಬೀಳಿಲ್ಲ ಅಂದಿದ್ರೆ ಅಥವಾ ತಮ್ಗೆ ಬಿದ್ದಂತ ಕನಸು ಅವರು ಏನೋ ಒಂದು ವಿಧದ ಚಿತ್ತ ಭ್ರಾಂತಿ ಅಂತ ಅಂದ್ಕೊಂಡಿದ್ರೆ ಈ ಒಂದು ಪ್ರಕರಣ ಈ ರೀತಿ ಯಶಸ್ವಿ ಅಂತ್ಯವನ್ನ ಕಾಣ್ತಿರ್ಲಿಲ್ಲ. ಹಾಗೂ ಸುಮಾರು 4 ವರ್ಷಗಳ ಕಾಲ ತಮ್ಮ ಮಗನ ಸಾವಿನ ಕುರಿತು ಅದರ ನ್ಯಾಯಕ್ಕಾಗಿ ನಿರಂತರ ಹೋರಾಟ ಮಾಡದಂತ 70 ವರ್ಷ ವಯಸ್ಸಿನ ಡಾಕ್ಟರ್ ಭದ್ರಾ ಅವರ ಪ್ರಯತ್ನಗಳು ನಿಜಕ್ಕೂ ಇಲ್ಲಿ ಪ್ರಶಂಸಾರ್ಹ ಅಂತಾನೆ ಹೇಳ್ಬೇಕು. ಈ ದಂಪತಿ ಇಷ್ಟು ಮುತುವರ್ಜಿ ವಹಿಸಿ ತನಿಖೆ ಮಾಡಿಸ್ಲಿಲ್ಲ ಅಂದಿದ್ರೆ ಈ ಸಾವಿಗೆ ಖಂಡಿತ ನ್ಯಾಯ ಸಿಗ್ತಿರ್ಲಿಲ್ಲ. ಹಾಗೂ ಇದಕ್ಕೆ ಕಾರಣಾದವರನ್ನ ಹಿಡಿದು ಶಿಕ್ಷೆ ಕೊಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.